ಸಿಇಟಿ ಪರೀಕ್ಷೆಯಲ್ಲಿ ಔಟ್ ಆಫ್ ಸಿಲೆಬಸ್ನ ಎಡವಟ್ಟಾಗಿದೆ. ಕಳೆದ ವರ್ಷ ಸೆಟ್ ಮಾಡಿದ ಪ್ರಶ್ನೆ ಪತ್ರಿಕೆ ಕೊಡ್ತಾ ಕೆಇಎ 3.5 ಲಕ್ಷ ವಿದ್ಯಾರ್ಥಿಗಳ ಜೊತೆ ಕೆಇಎ ಚೆಲ್ಲಾಟನ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಔಟ್ ಆಫ್ ಸಿಲೆಬಸ್. 4 ಪ್ರಶ್ನೆ ಪತ್ರಿಕೆಯಲ್ಲಿ 3 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್. ಪಠ್ಯದಲ್ಲೇ ಇಲ್ಲದ ಪ್ರಶ್ನೆಗಳನ್ನ ಹಾಗಿದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೇಳ್ತಾ 2 ಪ್ರಶ್ನೆ ಪತ್ರಿಕೆಯಲ್ಲಿ ಔಟ್ ಆಫ್ ಸಿಲೆಬಸ್ನ ಪ್ರಶ್ನೆಗಳು ಬಂದಿವೆ. ಹೀಗಾಗಿ ಕೆಇಎ ವಿರುದ್ಧ ವಿದ್ಯಾರ್ಥಿಗಳು ಸಿಡಿದೆದ್ದಿದ್ದಾರೆ. ಪೋಷಕರು, ಶಿಕ್ಷಣ ಸಂಸ್ಥೆಗಳು ಮರು ಪರೀಕ್ಷೆ ನಡೆಸಬೇಕು ಅಂತ ವಿದ್ಯಾರ್ಥಿಗಳು ಆಗ್ರಹಿಸ್ತಾ ಇದ್ದಾರೆ. ಸಿಇಟಿ ಪರೀಕ್ಷೆಯಲ್ಲಿ ಕೆಇಎ ಇಂಥದೊಂದು ಮಹಾ ಎಡವಟ್ಟು ಮಾಡಿದ್ದು ಕೆಇಎ ವಿರುದ್ಧ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಂಗಳೂರಿನ ಪ್ರೊಫೆಸರ್ ನರೇಂದ್ರ ಎಲ್ ಆಕ್ರೋಶ ಹೊರಹಾಕಿದ್ದಾರೆ. ಸಿಇಟಿಯ ಇತಿಹಾಸದಲ್ಲೇ ಇಷ್ಟು ದೊಡ್ಡ ಅವಾಂತರ ನಡೆದಿಲ್ಲ. ಪರೀಕ್ಷೆಯಲ್ಲಿ 45 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಇದೆ. ಪ್ರತಿಯೊಂದು ಪರೀಕ್ಷೆ ಬರೆಯುವಾಗಲೂ ಮಕ್ಕಳಿಗೆ ಆಘಾತ ಆಗಿದೆ. ವಿದ್ಯಾರ್ಥಿಗಳ ಪೋಷಕರಲ್ಲೂ ಕೂಡ ಆತಂಕ ಮನೆ ಮಾಡಿದೆ. ಎಂಜಿನಿಯರಿಂಗ್, ಡಾಕ್ಟರ್ ಮಾಡೋದಕ್ಕಿಂತ ಹೊರಟವರಲ್ಲಿ ಆತಂಕ ಮೂಡಿಸಿರುವಂತಹ ಕೆಇಎ ಮಾಡಿದಂತಹ ಈ ತಪ್ಪು ದೊಡ್ಡ ತಪ್ಪು. ಪ್ರಾಜೆಕ್ಟಲ್ಲಿ ಕನಿಷ್ಠ 45 ಕ್ವಶನ್ಸ್ ಔಟ್ ಆಫ್ ಸಿಲೆಬಸ್. ಈ ಸಿಇಟಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಸಿಇಟಿಯನ್ನು ನಡೆಸೋದು, ವಿಚ್ ಕಮ್ಸ್ ಅಂಡರ್ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿ. ಸೊ ಇವ್ರು ಏನು ಮಾಡಿದ್ದಾರೆ, ಈ ಕ್ವಶನ್ ಪೇಪರನ್ನು ಮಾಡಿದ್ದಾರೆ, ಅವರ ನೋಟಿಫಿಕೇಷನ್ ಪ್ರಕಾರ ಇದು ಇಟ್ ಮಸ್ಟ್ ಬಿ ಬೇಸ್ಡ್ ಆನ್ ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಸಿಲೆಬಸ್ ಪ್ರಕಾರ ಮಾಡಬೇಕು. ಬಟ್ ಅದರ ಪ್ರಕಾರ ಮಾಡದೆ ಔಟ್ ಆಫ್ ಸಿಲೆಬಸ್ಸಿಂದಾಗಿ ಬಯಾಲಜಿಯಲ್ಲಿ ಕನಿಷ್ಠ 10, ಮ್ಯಾಥ್ಸ್ನಲ್ಲಿ ಕನಿಷ್ಠ 11, ಫಿಸಿಕ್ಸ್ನಲ್ಲಿ ಕನಿಷ್ಠ 9 ಮತ್ತು ಕೆಮಿಸ್ಟ್ರಿಯಲ್ಲಿ ಕನಿಷ್ಠ 15 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬಂದಿದೆ. ಈ ಪ್ರತಿಯೊಂದು ಎಕ್ಸಾಮ್ ಬರೆಯುವಾಗ, ಫಸ್ಟ್ ಬಯಾಲಜಿ ಬರುವಾಗ ಮಕ್ಕಳಿಗೆ ಇದು ಶಾಕ್, ಆ ಶಾಕಲ್ಲಿ ಮ್ಯಾಥ್ಸ್ ಬರೆದಿದ್ದಾರೆ, ಆ ಶಾಕಲ್ಲಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ನಂದೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ನಂದೀಶ್, ಇದೇನಿದು 4 ಪ್ರಶ್ನೆ ಪತ್ರಿಕೆಗಳಲ್ಲಿ 43 ಪ್ರಶ್ನೆಗಳು ಔಟ್ ಆಫ್ ಸಿಲೆಬಸ್ ಬರುತ್ತೆ ಅಂತಂದ್ರೆ ಗಮನಿಸೋದೇ ಇಲ್ವಾ ಕೆಇಎ? ಈ ತಪ್ಪನ್ನ ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಏನಾದರೂ ಅವಕಾಶಗಳಿದೆಯಾ? ಯಾವ ರೀತಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ? ಪ್ರತಿಮಾ, ಏನಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವಿರುದ್ಧ ಈಗ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕೆಂತಂದ್ರೆ ಇತಿಹಾಸದಲ್ಲೇ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇಂಥದ್ದೊಂದು ಎಡವಟ್ಟು ಮಾಡ್ಕೊಂಡಿರುವಂತದ್ದು. ಸಿಇಟಿ ಪರೀಕ್ಷೆಯಲ್ಲಿ ಸುಮಾರು 43ಕ್ಕೂ ಹೆಚ್ಚು ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನ ಕೇಳಿರುವಂತದ್ದು. ಹೀಗಾಗಿ ಒಂದು ರೀತಿ ಪರೀಕ್ಷೆ ಬರೆಯಕ್ಕೆ ಹೋದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಶಾಕ್ ಆಗಿರುವಂತದ್ದು. ಅಂದ್ರೆ ಓದ್ದೇ ಇಲ್ಲದೆ ಇರುವಂತಹ ಪ್ರಶ್ನೆ ಪರೀಕ್ಷೆಗೆ ಬಂದು ಆ ಪ್ರಶ್ನೆಗಳನ್ನ ನೋಡಿ ಮುಂದಿನ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸಬೇಕು ಅನ್ನುವಂಥದ್ದು ಕೂಡ ಒಂದು ರೀತಿ ವಿದ್ಯಾರ್ಥಿಗಳಿಗೆ ಶಾಕ್ ಆಗಿರುವಂತದ್ದು. ಮತ್ತೊಂದು ಕಡೆ ಇಂಜಿನಿಯರಿಂಗ್ ಮತ್ತೆ ಡಾಕ್ಟರ್ ಕನಸು ಕಾಣ್ತಾ ಇದ್ದಂತಹ ವಿದ್ಯಾರ್ಥಿಗಳು, ರ್ಯಾಂಕ್ ಸ್ಟೂಡೆಂಟ್ ವಿದ್ಯಾರ್ಥಿಗಳು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಸಾಕಷ್ಟು ಹಿನ್ನಡೆಯಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಓದಿರುವಂತಹ ಪ್ರಶ್ನೆಗಳೇ ಬಂದಿಲ್ಲ, ಓದಿಲ್ದಿರುವಂತಹ ಪ್ರಶ್ನೆಗಳು ಬಂದು ಆ ಪರೀಕ್ಷೆಯಲ್ಲಿ ಹೇಗೆ ಆ ಪ್ರಶ್ನೆಯನ್ನ ಸಾಲ್ವ್ ಮಾಡ್ಬೇಕು ಅನ್ನುವಂಥದ್ದು ಕೂಡ ವಿದ್ಯಾರ್ಥಿಗಳಿಗೆ ಗೊಂದಲ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಖಾಸಗಿ ಶಾಲಾ PU ಕಾಲೇಜು ಸಂಘದವರು ಕೂಡ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಯಾಕೆಂತಂದ್ರೆ 3.5 ಲಕ್ಷ ವಿದ್ಯಾರ್ಥಿಗಳು ಏನ್ ಪರೀಕ್ಷೆಯನ್ನ ಬರೆದಿದ್ದಾರೆ, ಈ ಒಂದು ಪರೀಕ್ಷೆಯನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರಿಯಾಗಿ ಪರೀಕ್ಷೆಯನ್ನ ನಡೆಸಲಿಲ್ಲ. ಯಾಕೆಂತಂದ್ರೆ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಕೊಟ್ಟಿರ್ತಕ್ಕಂತ PUC ಮತ್ತೆ ಸೆಕೆಂಡ್ PUC ಏನ್ ಸಿಲೆಬಸ್ ಏನಿತ್ತು ಅದರ ಪ್ರಕಾರ ಇವರು ಪ್ರಶ್ನೆಗಳನ್ನ ಕೊಡ್ಬೇಕಾಗಿತ್ತು. ಔಟ್ ಆಫ್ ಸಿಲೆಬಸ್ ಇಂದ ಈ ರೀತಿ ಪ್ರಶ್ನೆಗಳನ್ನ ಕೊಟ್ಟಿರೋದು ಸರಿಯಲ್ಲ. ಹೀಗಾಗಿ ಮರು ಪರೀಕ್ಷೆಯನ್ನ ಮಾಡಬೇಕು ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ನಂದೀಶ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.